ನಮಸ್ಕಾರ ಸ್ನೇಹಿತರೆ, ಇವತ್ತು ಮೀಟರ್ ದರ ಏನು ಏರಿಕೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ 36 ರೂಪಾಯಿ ಮಾರಿದ್ದಾರೆ. ಇದನ್ನು ವಿರೋಧಿಸಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಕೂಡ ಇವತ್ತು ಮನವಿ ಪತ್ರ ಕೊಡೋದ್ರ ಮುಖಾಂತರವಾಗಿ ಇದನ್ನು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ತಮ್ಮ ಅನಿಸಿಕೆ ಏನನ್ಸುತ್ತೆ? 36 ರೂಪಾಯಿ ಏನು ಸರ್ಕಾರ ನಿಗದಿಪಡಿಸಿದೆ, ಈ ದರ ಬೇಕು ಅನಿಸುತ್ತಾ ಇಲ್ಲ ಏರಿಕೆ ಮಾಡಬೇಕು ಅಂತ ತಮಗೆ ಅನಿಸ್ತದ? ಸರ್, ಈ ದರದಲ್ಲಿ 36 ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡಿದ್ದಾರೆ. ಅದು ವರ್ಕೌಟ್ ಆಗೋಲ್ಲ. ಮತ್ತು ಮಿನಿಮಮ್ ಅಂದರೆ 40 ರೂಪಾಯಿ ಮಾಡಬೇಕು, ಮತ್ತು ಕಿಲೋಮೀಟ್ರಿಗೆ 20 ರೂಪಾಯಿ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ. ನಮಗೆ ಪ್ರತಿಯೊಂದು ಸ್ಕೂಲಿಂದ ಹಿಡಿದು ಮತ್ತು ಸ್ಕೂಲ್ ಮಕ್ಕಳಿಗೆ ಫೀಸು ಮತ್ತು ನಮ್ಮದು ಗಾಡಿದು ಎಲ್ಲ ಪಾರ್ಟ್ಸ್ಗಳು ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದರಲ್ಲೂ ಸರ್ಕಾರ ಜಾಸ್ತಿ ಮಾಡ್ತಾಯಿದೆ. ನಮ್ಮ ಆಟೋದಂತ ಬಂದಾಗ ಬರೀ ಕೇವಲ ಕಿಲೋಮೀಟ್ರಿಗೆ 3 ರೂಪಾಯಿ ಮಾಡ್ತಾಯಿದ್ದಾರೆ. ಬಸ್ಸಲ್ಲಿ ಹೋಗ್ತೀನಿ ಅಂದ್ರೂ ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ, ಮೆಟ್ರೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದಲ್ಲೂ 10 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ಬರ್ತಾಯಿದ್ದಾರೆ. ಆದರೆ ನಮ್ಮ ಆಟೋ ಅಂತ ಬಂದಾಗ 3 ರೂಪಾಯಿ ಮಾತ್ರ ಜಾಸ್ತಿ ಮಾಡ್ತಾಯಿದ್ದಾರೆ. ಯಾವುದಕ್ಕೂ ವರ್ಕೌಟ್ ಆಗ್ತಾಯಿಲ್ಲ. ಮೊದಲನೇದಾಗಿ ನಮ್ಮ ಸಾರಿಗೆ ಸಂಘಟನೆಗಳು ಎಲ್ಲರೂ ಕೂಡ ಒಕ್ಕೂಟದಿಂದ ಎಲ್ಲರೂ ಕೂಡ ಮನವಿ ಮಾಡಿದ್ದು ಮಿನಿಮಮ್ 40 ರೂಪಾಯಿ ಮಾಡಬೇಕು ಮತ್ತು ಕಿಲೋಮೀಟ್ರಿಗೆ 20 ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ. ಆದರೆ DC ಅವರು ಏಕಪಕ್ಷೀಯ ನಿರ್ಧಾರವಾಗಿ ಯಾವುದೇ ಸಂಘ ಸಂಘಟನೆಗಳನ್ನು ಒಂದು ಸಭೆಗೆ ಕರೆಯದೆ ಏಕಾಏಕಿ ಬಂದು ದರವನ್ನು ನಿಗದಿಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ. ನಾವು ಇವತ್ತು ಹೇಳ್ತಕ್ಕಂಥದ್ದು ಇರುವಂಥ ಎಲ್ಲ ದರಗಳು, ಉದಾಹರಣೆಗೆ ತಾವು CNG ಹಾಕಿಸ್ಕೋಬೋದು. ವಾಹನ ಬಂದ ಸಂದರ್ಭದಲ್ಲಿ ಇದ್ದಂತಹ CNG ಮತ್ತು ಇವತ್ತಿರುವಂತಹ CNG ದರಕ್ಕೆ ಏನು ಕಂಪ್ಯಾರಿಸೇಷನ್ ಮಾಡ್ತೀರಾ ತಾವುಗಳು? ಮುಂಚೆ ಕಡಿಮೆ ಇತ್ತು CNG, ಇವಾಗ 89 ರೂಪಾಯಿ CNG ಆಗಿದೆ. ಮತ್ತು ಗಾಡಿದು ಅಷ್ಟೇ, ಸ್ಪೇರ್ ಪಾರ್ಟ್ಸಿಂದ ಹಿಡಿದು ದಿನಸಿ ಐಟಮ್ಮು ಮತ್ತು ಮಕ್ಕಳ ಸ್ಕೂಲ್ ಫೀಸು ಎಲ್ಲ ತುಂಬ ಜಾಸ್ತಿ ಆಗಿದೆ ರೇಟ್ಗಳು. ಹಾಗಾಗಿ ಏನು ವರ್ಕೌಟ್ ಆಗ್ತಾಯಿಲ್ಲ. ಒಂದು 30 ರೂಪಾಯಿ ಕೊಡ್ತಾಯಿದ್ದಾರೆ ಇವಾಗ. ಅಂದರೆ ಮಿನಿಮಮ್ 30 ರೂಪಾಯಿ. 15 ರೂಪಾಯಿನಲ್ಲಿ ನಮಗೆ 23 ರೂಪಾಯಿ ಖರ್ಚೇ ಬೀಳ್ತಾ ಇದೆ. ಈಗ ಐಟಮ್ಗಳು ಇವೆಲ್ಲ ನೋಡಿದ್ರೆ ನಮಗೇನೂ ಮಿಗ್ತಾಯಿಲ್ಲ. ಬರೀ ಸಾಲ ಮಾಡಿಕೊಂಡು ಅಲ್ಲಿ ಫೈನಾನ್ಸ್ ತಗೊಳ್ಳೋದು, ಇಲ್ಲಿ ತೀರಿಸೋದು, ಬರೀ ಇದೇ ಆಗ್ತಾಯಿದೆ. ಆ ಕಾರಣದಿಂದಾಗಿ 20 ರೂಪಾಯಿ ಕಿಲೋಮೀಟ್ರಿಗೆ 20 ರೂಪಾಯಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾವು ಸಾರಿಗೆ ಸಚಿವರ ಹತ್ರಕ್ಕೆ ಮತ್ತು ಅಧಿಕಾರಿಗಳ ಹತ್ರಕ್ಕೆ ಎಲ್ಲ ಹೋಗಿ ನಾವು ಮನವಿ ಪತ್ರ ಕೊಟ್ಟು ಅವ್ರ ಹತ್ರ ಮನವಿ ಮಾಡಿದ್ದೀವಿ. ದಯವಿಟ್ಟು ಕಿಲೋಮೀಟ್ರಿಗೆ 20 ರೂಪಾಯಿ ರೇಟ್ ಜಾಸ್ತಿ ಮಾಡಿ ಮಿನಿಮಮ್ 40 ರೂಪಾಯಿ ಮಾಡಿ ಅಂತ ಅಂದ್ಬಿಟ್ಟು ನಾವು ಇವತ್ತು ಕೊಟ್ಟು ಬಂದಿದ್ದೀವಿ ಮನವಿ ಪತ್ರ ಬೇಡಿಕೆ ಇಟ್ಟಿದ್ದೀವಿ. ಹಾಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಚಾಲಕ ಮಿತ್ರರನ್ನ ನಾವು ಕೇಳ್ಕೊಳ್ಳೋದೇನು ಅಂದರೆ, ಏನು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಬೆಂಗಳೂರಿನಲ್ಲಿರುವಂಥ ಎಲ್ಲ ಚಾಲಕ ಮಿತ್ರರು ದಯವಿಟ್ಟು ಆಗಸ್ಟ್ 1ನೇ ತಾರೀಕಿನಿಂದ ಮೀಟರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 40 ರೂಪಾಯಿ ಮಿನಿಮಮ್ಮು ಮತ್ತು ಕಿಲೋಮೀಟ್ರಿಗೆ 20 ರೂಪಾಯಿ ಆಗೋ ತನಕಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿರುವಂಥ ಚಾಲಕ ಮಿತ್ರರು ತಮ್ಮ ಮೀಟರನ್ನು ಪರಿಷ್ಕರಣೆಯನ್ನು ಮಾಡಬಾರ್ದು ಅಂತೇಳಿ ನಾವು ಅದನ್ನು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಯಾಕೆ ಅಂದರೆ ಇವತ್ತು ತಾವುಗಳೆಲ್ಲರೂ ಕೂಡ ನೋಡಿರ್ಬೋದು, ಬೆಂಗಳೂರಿನಲ್ಲಿ ಜೀವನ ಮಾಡೋದು, ಮಕ್ಕಳುಗಳ ವಿದ್ಯಾಭ್ಯಾಸ ಮತ್ತು ಕುಟುಂಬ ನಿರ್ವಹಣೆ ಮತ್ತು ಮನೆ ಬಾಡಿಗೆ ಪ್ರತಿಯೊಂದನ್ನು ಕೂಡ ತಾವು ನಮಗೆ ಕೊಡಬೇಕಾದ್ರೆ 3 ರೂಪಾಯಿ ಕೊಡೋದಕ್ಕೆ ನೂರಾರು ನಿಘಂಟುಗಳನ್ನು ಹಾಕ್ತೀರಾ. ತಾವುಗಳು ಮಾಡ್ಕೊಳ್ಬೇಕಾದ್ರೆ ಕೋಟಿಗಟ್ಟಲೆ ಡೀಲ್ಗಳು ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದಂತಹ ನಿಘಂಟುಗಳನ್ನು ಮಾಡ್ಕೊಳ್ಳೋದಿಲ್ಲ. ತಾವುಗಳು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಕೇವಲ 3 ರೂಪಾಯಿ ಕಿಲೋಮೀಟ್ರಿಗೆ ತಮಗೆ ಏರಿಕೆಯನ್ನು ಮಾಡಿದ ನಂತರದಲ್ಲಿ ಗ್ಯಾಸ್ ರೇಟ್ಗಳು ಮತ್ತು CNG ರೇಟ್ಗಳು ಮತ್ತು ಇರ್ತಕ್ಕಂತಹ ಲೂಬ್ರಿಕೆಂಟ್ಸು ಏನು ಸ್ಪೇರ್ ಪಾರ್ಟ್ಸ್ಗಳು ಬರ್ತದೆ ವಾಹನದ, ಯಾವ ಬಿಡಿ ಭಾಗಗಳನ್ನು ಕೂಡ ಏರಿಕೆ ಮಾಡೋದಿಲ್ಲ ಅಂತ ಸರ್ಕಾರ ಏನಾದರೂ ನಿಬಂಧನೆಗಳನ್ನ ಹಾಕಿದೆಯಾ? ಇಲ್ಲ. ಕೊಡ್ತಕ್ಕಂಥ 3 ರೂಪಾಯಿನಲ್ಲಿ ಇವರು ಮಾರನೇ ದಿನ ಆಗಸ್ಟ್ 1ನೇ ತಾರೀಕು ಏನು ನಮಗೆ 36 ರೂಪಾಯಿ ಕೊಟ್ಟಿದ್ದಾರೆ, 1ನೇ ತಾರೀಕು ಕನಿಷ್ಠ ಪಕ್ಷ ಅಂದರೂ ಕೂಡ LPG ರೇಟ್ 5 ರೂಪಾಯಿ ಜಾಸ್ತಿ ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ನಮಗೆ ಕೊಟ್ಟಿದ್ದೇನು ಸಿಗುತ್ತೆ? ಹಾಗಾದರೆ ನಾವು ಇವ್ರು